ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹುಣಸೂರು ಭಾಗದ ಚಪ್ಪದಳ್ಳಿ ಅಜಿತ್ ಅವರು ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾರೆ. ದಯಮಾಡಿ ಸರ್. ನಮಸ್ಕಾರ. ಇದು ನನಗೆ ಇವತ್ತು ಅರ್ಜೆಂಟ್ ಆಗಿ ನಮ್ಮ ಪೆಂಜಳ್ಳಿ ನಾಗರಾಜೇಗೌಡರು ಈ ತರ ನಮ್ಮ ಮಾದೇವಣ್ಣವರು ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಏನು ಇವತ್ತು ನಮ್ಮ ರೈತ ಸಂಘದಲ್ಲಿ ಯುವಕರನ್ನ ಯಾಕೆ ಅಂತಂದ್ರೆ ಇವತ್ತು ವ್ಯವಸ್ಥೆ ಈಗ ನಮ್ಮ ಅವತ್ತಿಂದ ಏನು ಹೋರಾಟಕ್ಕೆ ನಮಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ನಾನು ಅವ್ರಿಗೆ ಇಲ್ಲಿ ಕೂತಿರುವಂತಹ ಮತ್ತೆ ನಮ್ಮ ಹಿರಿಕರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತು ಈ ಶಾಲೆ ಹಾಕೊಂಡು ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ಕೂಡ ನಮ್ಗೊಂದು ಒಳ್ಳೆ ಬೇಗ ನ್ಯಾಯಯುತವಾಗಿ ನಮ್ಗೊಂದು ಬೆಲೆ ಸಿಗ್ತಾ ಇದೆ ಮತ್ತೆ ನ್ಯಾಯ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಇವರು ಮಾಡಿರುವಂತಹ ಸಾಧನೆ ಹೋರಾಟ ಇವು ಅಜರಾಮರವಾಗಿ ಉಳಿಬೇಕು ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಯುವ ಪಡೆ ಏನಿದೆ ಈ ಯುವ ಪಡೆ ಯಾವುದೋ ಒಂದು ಬೇರೆ ನೀವು ರಾಜಕೀಯ ಶಕ್ತಿನೋ ಇಲ್ಲ ಇನ್ಯಾವುದೋ ಹಣದ ಹಿಂದೆನೋ ಈಗ ಅದ್ರ ಹಿಂದೆನೆ ಹೋಗದೆ ಈಗ ನೋಡ್ಬೋದು ಹಳ್ಳಿಗಳು ಕೂಡ ಬಾರ್ಗಳಾಗೋಗಿದೆ. ಯಾವ ಮನೆಗಳಾಗಿ ಯಾಕೆ ಇವೆಲ್ಲ ಈ ವ್ಯವಸ್ಥೆಗೆ ತಳ್ಕೊಂಡು ಹೋಗ್ತಾ ಇದ್ರೆ ಈ ರಾಜಕೀಯ ವ್ಯವಸ್ಥೆ ಅಂತ ಅಂದ್ರೆ ನಮ್ಮ ಯುವಕರು ಯಾವುದೇ ಒಂದು ವಿಚಾರವಂತರಿಂದ ದೂರ ಇರಬೇಕು. ಹಣವಂತನೇ ಆಗಿ ಬೆಳಿಬೇಕು. ರಾಜಕೀಯದವರು ರಾಜಕೀಯದಲ್ಲೇ ಮುಂದುವರಿಬೇಕು. ಆದ್ರೆ ಅವೆಲ್ಲವನ್ನು ಮೀರಿ ನಮ್ಮ ರೈತ ಸಂಘಟನೆ ಮುಂದುವರಿಬೇಕು. ಎಷ್ಟೇ ಅಡೆತಡೆಗಳು ಬಂದ್ರು ಎಂತೆಂತ ದೊಡ್ಡ ಷಡ್ಯಂತ್ರಗಳು ನಡೆದ್ರು ಕೂಡ ಇವತ್ತಿಗೂ ಕೂಡ ಒಂದು ಭದ್ರ ಬುನಾದಿಯಾಗಿ ಈ ಒಂದು ನಮ್ಮ ರೈತ ಸಂಘ ನಿಂತದೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಹಿರಿಕರು ಮಾಡಿರುವಂತಹ ಹೋರಾಟಗಳು ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಸುಮಾರು 2016ನೇ ಇಸ್ವಿಯಿಂದನೂ ಏನು ಗಣಪತಿ ಅವರ ಒಂದು ಡಿವೈಎಸ್ಪಿ ಅವರೊಂದು ಸಾವಾಯಿತು ಅವತ್ತಿಗೂ ಕೂಡ ಬ್ಲಾಕ್ ಯೂನಿಯನ್ ಟೀಮ್ ಅಂತ ನಾನು ಏಕಾಂಗಿಯಾಗಿ ನಮ್ದೊಂದು 10 ಹುಡುಗರು ಕಟ್ಕೊಂಡು ಬೇಕೆಂತಂದ್ರೆ ಇವತ್ತು ಸಂಘಟನೆ ಯಾವಾಗ ಬಲವಾಗಿರ್ತದೆ ಅವಾಗ ನಾವು ಒಂದು ಒಳ್ಳೆ ಸಮಾಜನ ಸೃಷ್ಟಿ ಮಾಡಬಹುದು ಅನ್ನೋದು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ಒಂದು ಒಳ್ಳೆ ವೇದಿಕೆಯನ್ನು ಹುಡುಕ್ತಾ ಇರ್ಬೇಕಾದ್ರೆ ನಮ್ಗೆ ರಾಜಕೀಯ ಮುಖ್ಯ ಅಲ್ಲ. ಇಲ್ಲಿ ನಮ್ಗೆ ರೈತರಿಗೆ ಕಷ್ಟದಲ್ಲಿ ಇರುವಂತವ್ರಿಗೆ ಸ್ಪಂದಿಸಬೇಕು. ಅದ್ಯಾವುದು ಒಳ್ಳೆ ವೇದಿಕೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಕೃಷ್ಣೇಗೌಡರು ಮತ್ತೆ ನಮ್ಮ ಮೊದಲು ಪೆಂಜಳ್ಳಿ ನಮ್ಮ ನಾಗರಾಜೇಗೌಡರು ಇಲ್ಲ ಯುವಕರು ಬರ್ಬೇಕು, ನಿಮ್ಮಂತ ಯುವಕರು ನಮ್ ಜೊತೆ ಇರಬೇಕು ಬನ್ನಿ ಅಂತ ಅಂದಾಗ ನಾನು ಸುಮಾರು 1.5 ವರ್ಷದಿಂದ ನಾನು ಮೊದಲು ಬೇರೆ ಒಂದು ಯಾವುದೋ ಒಂದು ಸಂಘಟನೆ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ರೈತರಿಗೆ ಎಲ್ಲಾ ರೀತಿಯಲ್ಲೂ ಯಾವ್ಯಾವುದೋ ಒಂದು ವಿಚಾರಗಳಾಗಿರ್ಬೋದು ಸಡನ್ ಆಗಿ ಸ್ಪಂದಿಸಿ ಕೆಲಸಗಳಾಗ್ತವೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ಪಿರಿಯಾಪಟ್ಟಣ ತಾಲೂಕಲ್ಲಿ ನಮ್ಗೆ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಭಾರಿ ಖುಷಿ ಆಗ್ತದೆ. ನಮ್ಮ ರೈತರ ಸಂಘದಲ್ಲಿ ಏನಾದ್ರು ಯಾವ್ದಾದ್ರು ಒಂದು ವಿಚಾರ ಈ ತರ ರೈತರ ಸಂಘದವ್ರು ಬರ್ತಾರೆ ಅಂತಂದ್ರೆ ಅಲ್ಲಿ ನಮ್ಮನ್ನ ಕರ್ಸ್ಕೊಳ್ಳೋದಿಲ್ಲ. ಅಲ್ಲೇ ಏನು ಮಾಮೂಲಿ ಏನು ತೊಂದ್ರೆ ಏನಿಲ್ಲ ಬಿಡಿ ಸರ್ ನೀವು ಬರಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಇಷ್ಟೊಂದು ಒಂದು ಏನೇ ಮಾಮೂಲಿ ಅವತ್ತಿನ ಕಾಲದಲ್ಲಿ ಈ ಒಂದು ರಾಜಕೀಯ ಬಣಗಳು ನಮ್ಮ ರೈತರ ಸಂಘಗಳನ್ನ ನಾನು ಎಲ್ಲ ಒಂದು ಈ ನಮ್ಮ ಪ್ರೊಫೆಸರ್ ನಂಜುಸ್ವಾಮಿ ಅವ್ರದ್ದಾಗಿರ್ಬೋದು ನಮ್ಮ ದರ್ಶನ್ ಪುಟಣೆ ಅವ್ರದ್ದು ಎಲ್ಲ ಓದಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಾಗ ರೈತ ಸಂಘಟನೆಯಿಂದ ನಮ್ಮ ರೈತರಿಗೆ ಮೋಸ ಆಗ್ಬಾರ್ದು. ನಾನು ನಿನ್ನೆಲೂ ಹೇಳಿದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ AC ಮೇಡಮ್ ಅವ್ರ ಜೊತೆಲೂ ಮಾತಾಡಿದ್ದೀನಿ. 100 ಜನ ನೀವು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಿರೋ ಗೊತ್ತಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಬೇಡಿ ಅಂತಾನೆ ಹೇಳಿದೆ. ಆದ್ರಿಂದ ನಮ್ಮ ರಾಜ್ಯದ ರೈತರಿಗೆ ಈ ಮೂಲಕ ನಾನು ಕರೆ ಕೊಡೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಇವರು AC ಮೇಡಮ್ ಅವರು, ಪುತ್ತೂರಿನ AC ಮೇಡಮ್ ಅವರು ಇವತ್ತು 16ನೇ ತಾರೀಕು ಅಂದ್ರೆ ಇದೇ ಶುಕ್ರವಾರ 16ನೇ ತಾರೀಕು ಈ ಸುನೀಲ್ ಅನ್ನುವ ವ್ಯಕ್ತಿಗೆ ಏನು ಕಡಬ ತಾಲೂಕಿನ ಸುಬ್ರಹ್ಮಣ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಅದ್ರ ಬಗ್ಗೆ ವಿಚಾರಣೆ ಇದೆ. ಆ ವಿಚಾರಣೆಗೆ ನೀವು ಒಬ್ರು ವಕೀಲರನ್ನ ಕರ್ಕೊಂಡು ಬನ್ನಿ. ನೀವು ನಿಮ್ಮ ಅನಿಸಿಕೆಗಳು ಏನು, ಅದರಲ್ಲಿ ಏನ್ ನಡೀತು ವಿಚಾರಣೆ ಇರ್ತದೆ, ಅದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ನಿಮ್ಮ ಒಂದು ಪ್ರಕರಣವನ್ನು ವಕೀಲರನ್ನ ಇಟ್ಕೊಂಡು ಮಾತಾಡಿ ಅನ್ನೋ ಒಂದು ಅವತ್ತು ನೋಟಿಸ್ ಕೊಟ್ಟಿದ್ರಲ್ಲ, ಇವತ್ತೇ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನಾವೇ ಹೋಗಿದ್ಕೆ ಅದು ಹೆಚ್ಚು ಕಡಿಮೆ ನೋಟಿಸ್ನ ಒಂದು ಪೋಸ್ಟ್ ಮೂಲಕ ಕೊಡ್ಬೇಕಾಯ್ತು. ನೀವೆಲ್ಲ ಬಂದಿದ್ದೀರಿ, ನೀವು ರೈತರ ಸಂಘದವರು ಅಂತ ನನಗೂ ಅರ್ಥ ಆಗ್ತದೆ. ನಾನು ಪ್ರೊಸೀಜರ್ ಮೂಲಕನೇ ಮಾಡಬೇಕು, ಆದ್ರೂ ಬೈ ಹ್ಯಾಂಡಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತೇನೆ ಶುಕ್ರವಾರ ದಿನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ತದನಂತರ ಅವತ್ತು ಆ ಪುತ್ತೂರಿನ ಏನು AC ಆಫೀಸ್ ಇದೆ, ಆ AC ಆಫೀಸ್ಗೆ ನಮ್ಮ ರಾಜ್ಯದ ಮೂಲೆಯ ಎಲ್ಲ ರೈತ ಪರ ಹೋರಾಟಗಾರರು ಒಬ್ಬನ ರೈತನ ನಾವು ಇವತ್ತು ಉಳಿಸ್ಕೋಬೇಕು. ಯಾಕೆ ಅಂತಂದ್ರೆ ಇವತ್ತು ಅವನು ಪಟ್ಟಿರೋಂತಹ ಕಷ್ಟ ಅದು ನಾವು ಹೇಳ್ಕೋಬಾರ್ದು.
ಅವನು ಕಣ್ಣೀರ್ ಹಾಕಬೇಕು ಆ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ ಈ ಒಂದು ಪೊಲೀಸ್ ಅಧಿಕಾರಿಗಳು. ವ್ಯವಸ್ಥಿತವಾಗಿ ಯೋಚನೆ ಮಾಡ್ದೇನೆ ಇವತ್ತು FIR ಹಾಕಿ ಅದ್ರಲ್ಲೂ ಈಗ ಅವನು ಆ ಒಂದು ಪ್ರಕರಣಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ದಿನ ಸುತ್ತಬೇಕು, ತಪ್ಪೇ ಮಾಡ್ದಿರುವಂತಹ ವ್ಯಕ್ತಿಗೆ ಇವತ್ತು ಅವನು ಕೋರ್ಟ್ ಅಲಿಬೇಕು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಯಾವ ಒಂದು ಸಮಾಜದಲ್ಲಿ ನಾವಿದ್ದೀವಿ? ಇಲ್ಲಿ ಯಾವ ನಮ್ಗೆ ಏನು ಬ್ರಿಟಿಷ್ ಬಿಟ್ಟಂತಹ